ಭಾಳ ದಿನದಿಂದ ಕಳೆದ 5 ವರ್ಷ ಸರ್ಕಾರದಿಂದನೂ ಅವ್ರ ಪಕ್ಷದಲ್ಲಿ ಈ ಥರ ಆಂತರಿಕ ನಡೀತಾ ಇದೆ. ಅವ್ರ ಪಕ್ಷದ ವಿಚಾರ ಅವರು ತಗೊಂಡಿದ್ದಾರೆ. ನಾವೇನು ಕಾಮೆಂಟ್ ಮಾಡೋಕ್ಕಾಗುತ್ತೆ? ಆಯಿತು, ನಮ್ಮ ಪಕ್ಷನೂ ಯಾರು ಆ ಥರದ ಅತಿರೇಕಕ್ಕೆ ಹೋದಾಗ ಎಲ್ಲ ಪಕ್ಷದಲ್ಲೂ ಸಹ ಒಂದು ಶಿಸ್ತಿನ ಕ್ರಮ ತಗೊಳ್ತಕ್ಕಂಥದ್ದು ಗೊತ್ತಿರ್ತಕ್ಕಂಥ ವಿಚಾರ. ನಮ್ಮ ಪಕ್ಷದಲ್ಲಿ ಬಹುಶಃ ಆ ಮಟ್ಟಕ್ಕೆ ಬಿ ಜೆ ಪಿನಲ್ಲಿ ನಡೆದಂಥ ಆಂತರಿಕ ಕಿತ್ತಾಡ್ದಷ್ಟು ಏನಿಲ್ಲ ಅಂತ ಅನ್ಕೊಂಡು ಅದು ಹೇಳಿದಿರಲ್ಲ. ನೀಟ್ರಾಪ್ ವಿಚಾರ ಚರ್ಚೆ ಆಗಿದೆ. ಕಂಪ್ಲೇಂಟ್ ಕೊಟ್ಟರೆ ಅವ್ರನ್ನ ತನಿಖೆ ಮಾಡ್ತೀನಿ ಅಂದಿದ್ದಾರೆ. ಕಂಪ್ಲೇಂಟನ್ನು ಈಗ ಹೋಮ್ ಮಿನಿಸ್ಟ್ರಿ ಕೊಟ್ಟಿದ್ದಾರೆ. ಅದು ರೆಫರ್ ಆಗಿದೆ. ಅದೇನಾಗುತ್ತೆ ಮುಖ್ಯಮಂತ್ರಿಯವರು ಗೃಹ ಮಂತ್ರಿಯವರು ಅದ್ರ ಕಡೆ ಗಮನ ಹರಿಸ್ತಾರೆ. ಏನೇನು ಆಗ್ತಾ ಇಲ್ಲ. ಮೊನ್ನೆ ಮುಖ್ಯಮಂತ್ರಿಗಳು ಗೃಹ ಸಚಿವರು ಅದನ್ನು ನೋಡ್ತಾರೆ ಪೂರ್ತಿ. ಈಗ ಯಾವ ಮಂತ್ರಿ ಯಾರನ್ನು ಕೇಂದ್ರದ ಮಂತ್ರಿ ಯಾವ್ದಾರ ಸ್ಟೇಟ್ ಇಶ್ಯೂ ಇರ್ಬೋದು ಅಥವಾ ವೈಯಕ್ತಿಕ ಸ್ನೇಹ ಇರ್ಬೋದು, ಹೋಗಿದ್ರೆ ಅದಕ್ಕೆ ಸಂಬಂಧ ಏನು? ಸತೀಶ್ ಜಾರಕಿಹೊಳಿ ಏನು JDS ಸೇರ್ಕೋತಾರೆ? ಏನೇನು ಕೇಳ್ತಿರಲ್ಲಪ್ಪ. ನಥಿಂಗ್. ಸತೀಶ್ ಜಾರಕಿಹೊಳಿ ಅವರು 100% ಕಾಂಗ್ರೆಸ್ಸಿನ ಸೀನಿಯರ್ ಲೀಡ್ರು. ಅವರು ಅವ್ರನ್ನೇ ಕೇಳಿದ್ರೆ ನೀವು ಹೇಳ್ತಾರೆ ವೈಯಕ್ತಿಕವಾಗಿ ಭೇಟಿನ ಅಥವಾ ಇಲ್ಲ ಯಾವ್ದಾರ ಕೇಂದ್ರದ ಯೋಜನೆಗಳಿಗೆ ಹೋಗಿದ್ರ ಅಂತ. ಅಷ್ಟೇ. ಅದನ್ನು ಯಾಕೆ ನಾವು ಹೆಚ್ಚು ನಿಮ್ಗೆ ಭಾಳ ದಿನದಿಂದ ಕಳೆದ 5 ವರ್ಷ ಸರ್ಕಾರದಿಂದನೂ ಅವ್ರ ಪಕ್ಷದಲ್ಲಿ ಈ ಥರ ಆಂತರಿಕ ನಡೀತಾ ಇದೆ. ಅವ್ರ ಪಕ್ಷದ ವಿಚಾರ ಅವರು ತಗೊಂಡಿದ್ದಾರೆ. ನಾವೇನು ಕಾಮೆಂಟ್ ಮಾಡೋಕ್ಕಾಗುತ್ತೆ? ಆಯಿತು, ನಮ್ಮ ಪಕ್ಷನೂ ಯಾರು ಆ ಥರದ ಅತಿರೇಕಕ್ಕೆ ಹೋದಾಗ ಎಲ್ಲ ಪಕ್ಷದಲ್ಲೂ ಸಹ ಒಂದು ಶಿಸ್ತಿನ ಕ್ರಮ ತಗೊಳ್ತಕ್ಕಂಥದ್ದು ಗೊತ್ತಿರ್ತಕ್ಕಂಥ ವಿಚಾರ. ನಮ್ಮ ಪಕ್ಷದಲ್ಲಿ ಬಹುಶಃ ಆ ಮಟ್ಟಕ್ಕೆ ಬಿ ಜೆ ಪಿನಲ್ಲಿ ನಡೆದಂಥ ಆಂತರಿಕ ಕಿತ್ತಾಡ್ದಷ್ಟು ಏನಿಲ್ಲ ಅಂತ ಅನ್ಕೊಂಡು ಅದು ಹೇಳಿದಿರಲ್ಲ. ನೀಟ್ರಾಪ್ ವಿಚಾರ ಚರ್ಚೆ ಆಗಿದೆ. ಕಂಪ್ಲೇಂಟ್ ಕೊಟ್ಟರೆ ಅವ್ರನ್ನ ತನಿಖೆ ಮಾಡ್ತೀನಿ ಅಂದಿದ್ದಾರೆ. ಕಂಪ್ಲೇಂಟನ್ನು ಈಗ ಹೋಮ್ ಮಿನಿಸ್ಟ್ರಿ ಕೊಟ್ಟಿದ್ದಾರೆ. ಅದು ರೆಫರ್ ಆಗಿದೆ. ಅದೇನಾಗುತ್ತೆ ಮುಖ್ಯಮಂತ್ರಿಯವರು ಗೃಹ ಮಂತ್ರಿಯವರು ಅದ್ರ ಕಡೆ ಗಮನ ಹರಿಸ್ತಾರೆ. ಏನೇನು ಆಗ್ತಾ ಇಲ್ಲ. ಮೊನ್ನೆ ಮುಖ್ಯಮಂತ್ರಿಗಳು ಗೃಹ ಸಚಿವರು ಅದನ್ನು ನೋಡ್ತಾರೆ ಪೂರ್ತಿ. ಈಗ ಯಾವ ಮಂತ್ರಿ ಯಾರನ್ನು ಕೇಂದ್ರದ ಮಂತ್ರಿ ಯಾವ್ದಾರ ಸ್ಟೇಟ್ ಇಶ್ಯೂ ಇರ್ಬೋದು ಅಥವಾ ವೈಯಕ್ತಿಕ ಸ್ನೇಹ ಇರ್ಬೋದು, ಹೋಗಿದ್ರೆ ಅದಕ್ಕೆ ಸಂಬಂಧ ಏನು? ಸತೀಶ್ ಜಾರಕಿಹೊಳಿ ಏನು JDS ಸೇರ್ಕೋತಾರೆ? ಏನೇನು ಕೇಳ್ತಿರಲ್ಲಪ್ಪ. ನಥಿಂಗ್. ಸತೀಶ್ ಜಾರಕಿಹೊಳಿ ಅವರು 100% ಕಾಂಗ್ರೆಸ್ಸಿನ ಸೀನಿಯರ್ ಲೀಡ್ರು. ಅವರು ಅವ್ರನ್ನೇ ಕೇಳಿದ್ರೆ ನೀವು ಹೇಳ್ತಾರೆ ವೈಯಕ್ತಿಕವಾಗಿ ಭೇಟಿನ ಅಥವಾ ಇಲ್ಲ ಯಾವ್ದಾರ ಕೇಂದ್ರದ ಯೋಜನೆಗಳಿಗೆ ಹೋಗಿದ್ರ ಅಂತ. ಅಷ್ಟೇ. ಅದನ್ನು ಯಾಕೆ ನಾವು ಹೆಚ್ಚು ನಿಮ್ಗೆ ಭಾಳ ದಿನದಿಂದ ಕಳೆದ 5 ವರ್ಷ ಸರ್ಕಾರದಿಂದನೂ ಅವ್ರ ಪಕ್ಷದಲ್ಲಿ ಈ ಥರ ಆಂತರಿಕ ನಡೀತಾ ಇದೆ. ಅವ್ರ ಪಕ್ಷದ ವಿಚಾರ ಅವರು ತಗೊಂಡಿದ್ದಾರೆ. ನಾವೇನು ಕಾಮೆಂಟ್ ಮಾಡೋಕ್ಕಾಗುತ್ತೆ? ಆಯಿತು, ನಮ್ಮ ಪಕ್ಷನೂ ಯಾರು ಆ ಥರದ ಅತಿರೇಕಕ್ಕೆ ಹೋದಾಗ ಎಲ್ಲ ಪಕ್ಷದಲ್ಲೂ ಸಹ ಒಂದು ಶಿಸ್ತಿನ ಕ್ರಮ ತಗೊಳ್ತಕ್ಕಂಥದ್ದು ಗೊತ್ತಿರ್ತಕ್ಕಂಥ ವಿಚಾರ. ನಮ್ಮ ಪಕ್ಷದಲ್ಲಿ ಬಹುಶಃ ಆ ಮಟ್ಟಕ್ಕೆ ಬಿ ಜೆ ಪಿನಲ್ಲಿ ನಡೆದಂಥ ಆಂತರಿಕ ಕಿತ್ತಾಡ್ದಷ್ಟು ಏನಿಲ್ಲ ಅಂತ ಅನ್ಕೊಂಡು ಅದು ಹೇಳಿದಿರಲ್ಲ. ನೀಟ್ರಾಪ್ ವಿಚಾರ ಚರ್ಚೆ ಆಗಿದೆ. ಕಂಪ್ಲೇಂಟ್ ಕೊಟ್ಟರೆ ಅವ್ರನ್ನ ತನಿಖೆ ಮಾಡ್ತೀನಿ ಅಂದಿದ್ದಾರೆ. ಕಂಪ್ಲೇಂಟನ್ನು ಈಗ ಹೋಮ್ ಮಿನಿಸ್ಟ್ರಿ ಕೊಟ್ಟಿದ್ದಾರೆ. ಅದು ರೆಫರ್ ಆಗಿದೆ. ಅದೇನಾಗುತ್ತೆ ಮುಖ್ಯಮಂತ್ರಿಯವರು ಗೃಹ ಮಂತ್ರಿಯವರು ಅದ್ರ ಕಡೆ ಗಮನ ಹರಿಸ್ತಾರೆ. ಏನೇನು ಆಗ್ತಾ ಇಲ್ಲ. ಮೊನ್ನೆ ಮುಖ್ಯಮಂತ್ರಿಗಳು ಗೃಹ ಸಚಿವರು ಅದನ್ನು ನೋಡ್ತಾರೆ ಪೂರ್ತಿ. ಈಗ ಯಾವ ಮಂತ್ರಿ ಯಾರನ್ನು ಕೇಂದ್ರದ ಮಂತ್ರಿ ಯಾವ್ದಾರ ಸ್ಟೇಟ್ ಇಶ್ಯೂ ಇರ್ಬೋದು ಅಥವಾ ವೈಯಕ್ತಿಕ ಸ್ನೇಹ ಇರ್ಬೋದು, ಹೋಗಿದ್ರೆ ಅದಕ್ಕೆ ಸಂಬಂಧ ಏನು? ಸತೀಶ್ ಜಾರಕಿಹೊಳಿ ಏನು JDS ಸೇರ್ಕೋತಾರೆ? ಏನೇನು ಕೇಳ್ತಿರಲ್ಲಪ್ಪ. ನಥಿಂಗ್. ಸತೀಶ್ ಜಾರಕಿಹೊಳಿ ಅವರು 100% ಕಾಂಗ್ರೆಸ್ಸಿನ ಸೀನಿಯರ್ ಲೀಡ್ರು. ಅವರು ಅವ್ರನ್ನೇ ಕೇಳಿದ್ರೆ ನೀವು ಹೇಳ್ತಾರೆ ವೈಯಕ್ತಿಕವಾಗಿ ಭೇಟಿನ ಅಥವಾ ಇಲ್ಲ ಯಾವ್ದಾರ ಕೇಂದ್ರದ ಯೋಜನೆಗಳಿಗೆ ಹೋಗಿದ್ರ ಅಂತ. ಅಷ್ಟೇ. ಅದನ್ನು ಯಾಕೆ ನಾವು ಹೆಚ್ಚು ನಿಮ್ಗೆ ಭಾಳ ದಿನದಿಂದ ಕಳೆದ 5 ವರ್ಷ ಸರ್ಕಾರದಿಂದನೂ ಅವ್ರ ಪಕ್ಷದಲ್ಲಿ ಈ ಥರ ಆಂತರಿಕ ನಡೀತಾ ಇದೆ. ಅವ್ರ ಪಕ್ಷದ ವಿಚಾರ ಅವರು ತಗೊಂಡಿದ್ದಾರೆ. ನಾವೇನು ಕಾಮೆಂಟ್ ಮಾಡೋಕ್ಕಾಗುತ್ತೆ? ಆಯಿತು, ನಮ್ಮ ಪಕ್ಷನೂ ಯಾರು ಆ ಥರದ ಅತಿರೇಕಕ್ಕೆ ಹೋದಾಗ ಎಲ್ಲ ಪಕ್ಷದಲ್ಲೂ ಸಹ ಒಂದು ಶಿಸ್ತಿನ ಕ್ರಮ ತಗೊಳ್ತಕ್ಕಂಥದ್ದು
ಗೊತ್ತಿರ್ತಕ್ಕಂಥ ವಿಚಾರ. ನಮ್ಮ ಪಕ್ಷದಲ್ಲಿ ಬಹುಶಃ ಆ ಮಟ್ಟಕ್ಕೆ ಬಿ ಜೆ ಪಿನಲ್ಲಿ ನಡೆದಂಥ ಆಂತರಿಕ ಕಿತ್ತಾಡ್ದಷ್ಟು ಏನಿಲ್ಲ ಅಂತ ಅನ್ಕೊಂಡು ಅದು ಹೇಳಿದಿರಲ್ಲ, ನೀಟ್ ಡ್ರಾಪ್ ವಿಚಾರ ಚರ್ಚೆ ಆಗಿದೆ. ಕಂಪ್ಲೇಂಟ್ ಕೊಟ್ಟರೆ ಅವ್ರನ್ನ ತನಿಖೆ ಮಾಡ್ತೀನಿ ಅಂದಿದ್ದಾರೆ. ಕಂಪ್ಲೇಂಟನ್ನು ಈಗ ಹೋಮ್ ಮಿನಿಸ್ಟ್ರಿ ಕೊಟ್ಟಿದ್ದಾರೆ, ಅದು ರೆಫರ್ ಆಗಿದೆ. ಅದೇನಾಗುತ್ತೆ ಮುಖ್ಯಮಂತ್ರಿಯವರು ಗೃಹ ಮಂತ್ರಿಯವರು ಅದ್ರ ಕಡೆ ಗಮನ ಹರಿಸ್ತಾರೆ. ಏನೇನು ಆಗ್ತಾ ಇಲ್ಲ. ಮೊನ್ನೆ ಮುಖ್ಯಮಂತ್ರಿಗಳು ಗೃಹ ಸಚಿವರು ಅದನ್ನು ನೋಡ್ತಾರೆ ಪೂರ್ತಿ. ಈಗ ಯಾವ ಮಂತ್ರಿ ಯಾರನ್ನು ಕೇಂದ್ರದ ಮಂತ್ರಿ ಯಾವ್ದಾರ ಸ್ಟೇಟ್ ಇಶ್ಯೂ ಇರ್ಬೋದು ಅಥವಾ ವೈಯಕ್ತಿಕ ಸ್ನೇಹ ಇರ್ಬೋದು, ಹೋಗಿದ್ರೆ ಅದಕ್ಕೆ ಸಂಬಂಧ ಏನು? ಸತೀಶ್ ಜಾರಕಿಹೊಳಿ ಏನು ಜೆ ಡಿ ಎಸ್ ಸೇರ್ಕೋತಾರೆ? ಏನೇನು ಕೇಳ್ತಿರಲ್ಲಪ್ಪ. ನಥಿಂಗ್. ಸತೀಶ್ ಜಾರಕಿಹೊಳಿ ಅವರು 100% ಕಾಂಗ್ರೆಸ್ಸಿನ ಸೀನಿಯರ್ ಲೀಡ್ರು. ಅವರು ಅವ್ರನ್ನೇ ಕೇಳಿದ್ರೆ ನೀವು ಹೇಳ್ತಾರೆ ವೈಯಕ್ತಿಕವಾಗಿ ಭೇಟಿನ ಅಥವಾ ಇಲ್ಲ ಯಾವ್ದಾರ ಕೇಂದ್ರದ ಯೋಜನೆಗಳಿಗೆ ಹೋಗಿದ್ರ ಅಂತ. ಅಷ್ಟೇ. ಅದನ್ನು ಯಾಕೆ ನಾವು ಹೆಚ್ಚು ನಿಮ್ಗೆ ಭಾಳ ದಿನದಿಂದ ಕಳೆದ 5 ವರ್ಷ ಸರ್ಕಾರದಿಂದನೂ ಅವ್ರ ಪಕ್ಷದಲ್ಲಿ ಈ ಥರ ಆಂತರಿಕ ನಡೀತಾ ಇದೆ. ಅವ್ರ ಪಕ್ಷದ ವಿಚಾರ ಅವರು ತಗೊಂಡಿದ್ದಾರೆ. ನಾವೇನು ಕಾಮೆಂಟ್ ಮಾಡೋಕ್ಕಾಗುತ್ತೆ? ಆಯಿತು, ನಮ್ಮ ಪಕ್ಷನೂ ಯಾರು ಆ ಥರದ ಅತಿರೇಕಕ್ಕೆ ಹೋದಾಗ ಎಲ್ಲ ಪಕ್ಷದಲ್ಲೂ ಸಹ ಒಂದು ಶಿಸ್ತಿನ ಕ್ರಮ ತಗೊಳ್ತಕ್ಕಂಥದ್ದು ಗೊತ್ತಿರ್ತಕ್ಕಂಥ ವಿಚಾರ. ನಮ್ಮ ಪಕ್ಷದಲ್ಲಿ ಬಹುಶಃ ಆ ಮಟ್ಟಕ್ಕೆ ಬಿ ಜೆ ಪಿನಲ್ಲಿ ನಡೆದಂಥ ಆಂತರಿಕ ಕಿತ್ತಾಡ್ದಷ್ಟು ಏನಿಲ್ಲ ಅಂತ ಅನ್ಕೊಂಡು ಅದು ಹೇಳಿದಿರಲ್ಲ, ನೀಟ್ ಡ್ರಾಪ್ ವಿಚಾರ ಚರ್ಚೆ ಆಗಿದೆ. ಕಂಪ್ಲೇಂಟ್ ಕೊಟ್ಟರೆ ಅವ್ರನ್ನ ತನಿಖೆ ಮಾಡ್ತೀನಿ ಅಂದಿದ್ದಾರೆ. ಕಂಪ್ಲೇಂಟನ್ನು ಈಗ ಹೋಮ್ ಮಿನಿಸ್ಟ್ರಿ ಕೊಟ್ಟಿದ್ದಾರೆ, ಅದು ರೆಫರ್ ಆಗಿದೆ. ಅದೇನಾಗುತ್ತೆ ಮುಖ್ಯಮಂತ್ರಿಯವರು ಗೃಹ ಮಂತ್ರಿಯವರು ಅದ್ರ ಕಡೆ ಗಮನ ಹರಿಸ್ತಾರೆ. ಏನೇನು ಆಗ್ತಾ ಇಲ್ಲ. ಮೊನ್ನೆ ಮುಖ್ಯಮಂತ್ರಿಗಳು ಗೃಹ ಸಚಿವರು ಅದನ್ನು ನೋಡ್ತಾರೆ ಪೂರ್ತಿ. ಈಗ ಯಾವ ಮಂತ್ರಿ ಯಾರನ್ನು ಕೇಂದ್ರದ ಮಂತ್ರಿ ಯಾವ್ದಾರ ಸ್ಟೇಟ್ ಇಶ್ಯೂ ಇರ್ಬೋದು ಅಥವಾ ವೈಯಕ್ತಿಕ ಸ್ನೇಹ ಇರ್ಬೋದು, ಹೋಗಿದ್ರೆ ಅದಕ್ಕೆ ಸಂಬಂಧ ಏನು? ಸತೀಶ್ ಜಾರಕಿಹೊಳಿ ಏನು ಜೆ ಡಿ ಎಸ್ ಸೇರ್ಕೋತಾರೆ? ಏನೇನು ಕೇಳ್ತಿರಲ್ಲಪ್ಪ. ನಥಿಂಗ್. ಸತೀಶ್ ಜಾರಕಿಹೊಳಿ ಅವರು 100% ಕಾಂಗ್ರೆಸ್ಸಿನ ಸೀನಿಯರ್ ಲೀಡ್ರು. ಅವರು ಅವ್ರನ್ನೇ ಕೇಳಿದ್ರೆ ನೀವು ಹೇಳ್ತಾರೆ ವೈಯಕ್ತಿಕವಾಗಿ ಭೇಟಿನ ಅಥವಾ ಇಲ್ಲ ಯಾವ್ದಾರ ಕೇಂದ್ರದ ಯೋಜನೆಗಳಿಗೆ ಹೋಗಿದ್ರ ಅಂತ. ಅಷ್ಟೇ. ಅದನ್ನು ಯಾಕೆ ನಾವು ಹೆಚ್ಚು ನಿಮ್ಗೆ ಭಾಳ ದಿನದಿಂದ ಕಳೆದ 5 ವರ್ಷ ಸರ್ಕಾರದಿಂದನೂ ಅವ್ರ ಪಕ್ಷದಲ್ಲಿ ಈ ಥರ ಆಂತರಿಕ ನಡೀತಾ ಇದೆ. ಅವ್ರ ಪಕ್ಷದ ವಿಚಾರ ಅವರು ತಗೊಂಡಿದ್ದಾರೆ. ನಾವೇನು ಕಾಮೆಂಟ್ ಮಾಡೋಕ್ಕಾಗುತ್ತೆ? ಆಯಿತು, ನಮ್ಮ ಪಕ್ಷನೂ ಯಾರು ಆ ಥರದ ಅತಿರೇಕಕ್ಕೆ ಹೋದಾಗ ಎಲ್ಲ ಪಕ್ಷದಲ್ಲೂ ಸಹ ಒಂದು ಶಿಸ್ತಿನ ಕ್ರಮ ತಗೊಳ್ತಕ್ಕಂಥದ್ದು ಗೊತ್ತಿರ್ತಕ್ಕಂಥ ವಿಚಾರ. ನಮ್ಮ ಪಕ್ಷದಲ್ಲಿ ಬಹುಶಃ ಆ ಮಟ್ಟಕ್ಕೆ ಬಿ ಜೆ ಪಿನಲ್ಲಿ ನಡೆದಂಥ ಆಂತರಿಕ ಕಿತ್ತಾಡ್ದಷ್ಟು ಏನಿಲ್ಲ ಅಂತ ಅನ್ಕೊಂಡು ಅದು ಹೇಳಿದಿರಲ್ಲ, ನೀಟ್ ಡ್ರಾಪ್ ವಿಚಾರ ಚರ್ಚೆ ಆಗಿದೆ. ಕಂಪ್ಲೇಂಟ್ ಕೊಟ್ಟರೆ ಅವ್ರನ್ನ ತನಿಖೆ ಮಾಡ್ತೀನಿ ಅಂದಿದ್ದಾರೆ. ಕಂಪ್ಲೇಂಟನ್ನು ಈಗ ಹೋಮ್ ಮಿನಿಸ್ಟ್ರಿ ಕೊಟ್ಟಿದ್ದಾರೆ, ಅದು ರೆಫರ್ ಆಗಿದೆ. ಅದೇನಾಗುತ್ತೆ ಮುಖ್ಯಮಂತ್ರಿಯವರು ಗೃಹ ಮಂತ್ರಿಯವರು ಅದ್ರ ಕಡೆ ಗಮನ ಹರಿಸ್ತಾರೆ. ಏನೇನು ಆಗ್ತಾ ಇಲ್ಲ. ಮೊನ್ನೆ ಮುಖ್ಯಮಂತ್ರಿಗಳು ಗೃಹ ಸಚಿವರು ಅದನ್ನು ನೋಡ್ತಾರೆ ಪೂರ್ತಿ. ಈಗ ಯಾವ ಮಂತ್ರಿ ಯಾರನ್ನು ಕೇಂದ್ರದ ಮಂತ್ರಿ ಯಾವ್ದಾರ ಸ್ಟೇಟ್ ಇಶ್ಯೂ ಇರ್ಬೋದು ಅಥವಾ ವೈಯಕ್ತಿಕ ಸ್ನೇಹ ಇರ್ಬೋದು, ಹೋಗಿದ್ರೆ ಅದಕ್ಕೆ ಸಂಬಂಧ ಏನು? ಸತೀಶ್ ಜಾರಕಿಹೊಳಿ ಏನು ಜೆ ಡಿ ಎಸ್ ಸೇರ್ಕೋತಾರೆ? ಏನೇನು ಕೇಳ್ತಿರಲ್ಲಪ್ಪ. ನಥಿಂಗ್. ಸತೀಶ್ ಜಾರಕಿಹೊಳಿ ಅವರು 100% ಕಾಂಗ್ರೆಸ್ಸಿನ ಸೀನಿಯರ್ ಲೀಡ್ರು. ಅವರು ಅವ್ರನ್ನೇ ಕೇಳಿದ್ರೆ ನೀವು ಹೇಳ್ತಾರೆ ವೈಯಕ್ತಿಕವಾಗಿ ಭೇಟಿನ ಅಥವಾ ಇಲ್ಲ ಯಾವ್ದಾರ ಕೇಂದ್ರದ ಯೋಜನೆಗಳಿಗೆ ಹೋಗಿದ್ರ ಅಂತ. ಅಷ್ಟೇ. ಅದನ್ನು ಯಾಕೆ ನಾವು ಹೆಚ್ಚು ನಿಮ್ಗೆ